ನೀವು ಕಂಫರ್ಟೇಬಲ್ ಝೋನಿಂದ ಮಕ್ಕಳನ್ನ ಆಚೆ ತರ್ತಿರೋ ಅವಾಗ ಅವ್ರು ಹಾರ್ತಾರೆ. ಪೇರೆಂಟ್ಸ್ ಆಲೋಚನೆ ಏನಿದೆ ಹೇಳಿ ಸರ್, ನಿಮಗೆ ನಮಗೆ ಆಲೋಚನೆ ಏನಿದೆ ಹೇಳಿ ಸರ್, ನಾವು ಕಷ್ಟಪಟ್ಟಿದ್ದೀವಿ, ನನ್ನ ಮಕ್ಕಳು ಕಷ್ಟಪಡೋದು ಬೇಡ. ಕಷ್ಟನೇ ಪಡದೆ ಇದ್ದ ಸುಖ ಎಲ್ಲಿಂದ ಬರ್ತದೆ ಸರ್? ಅವನು ಕಷ್ಟ ಪಡಬೇಕು, ಅವನಿಗ ದುಃಖನ ಪ್ರಾಬ್ಲಮ್ಗಳನ್ನ ತೋರಿಸ್ಬೇಕು ಅವನಿಗೆ. ಅದನ್ನ ನೀವು ತೋರಿಸ್ತಾ ಇಲ್ಲ. ನಾನು ಕಷ್ಟಪಟ್ಟಿಲ್ಲ, ನನ್ನ ಮಗ ಕಷ್ಟಪಡೋದು ಬೇಡ. ಹಾಗಾದ್ರೆ ಅವ್ನು ಕಷ್ಟ ಬಂದಾಗ ಅದನ್ನ ಎದುರಿಸೋದು ಹೇಗೆ? ನಾಳೆ ಏನೋ ಕಷ್ಟ ಬರುತ್ತಲ್ಲ, ನೀವು ತೋರಿಸಿಲ್ಲ, ಕಷ್ಟ ಅಂದ್ರೆ ಏನು ತೋರಿಸಿಲ್ಲ, ಅದನ್ನ ಹೇಗೆ ಎದುರಿಸೋದು ಅಂತ ಗೊತ್ತಿಲ್ಲ, ಅದಕ್ಕೆ ಸೊಲ್ಯೂಷನ್ ಏನು ಅಂತ ತೋರಿಸಿಲ್ಲ. ನಾಳೆ ಸಡನ್ ಅಂತ ಕಷ್ಟ ಬಂದಾಗ ಅದನ್ನ ಹೇಗೆ ಫೇಸ್ ಮಾಡ್ತಾನವ? ಮೊದಲನೇದು. ಎರಡನೇದು, ನೀವು ಅವ್ನು ಬಯಸಿದ್ದೆಲ್ಲ ಬಯಸಿದಾಗ ಕೊಡ್ತಾ ಇದ್ದೀರಾ. ಇವಾಗ ಒಂದು ಸೈಕಲ್ ಕೇಳ್ದ, ಕೊಡಿಸಿದ್ರಿ. ನಾಳೆ ಬೈಕ್ ಕೇಳ್ತಾನೆ, ನಿಮ್ಮ ಕೈಯಲ್ಲಿ ಆಯ್ತು, ಕೊಡಿಸಿದ್ರಿ. ನಾಳೆ ಇಂಜಿನಿಯರಿಂಗ್ ಕಾಲೇಜ್ ಹೋಗ್ಬೇಕಾದ್ರೆ ಕಾರ್ ಕೇಳ್ತಾನೆ, ಓಕೆ, ಅವಾಗಲೂ ಕೊಡಿಸಿದ್ರಿ ನೀವು. ನಾಳೆ ಫ್ಲೈಟ್ ಕೇಳ್ತಾನೆ, ಅವಾಗ ಏನು ಮಾಡ್ತೀರಿ ಸರ್? ಕೊಡಿಸಿಲ್ಲ ಅಂದ್ರೆ ಡಿಪ್ರೆಷನ್ ಹೋಗ್ತಾನೆ. ಬಿಕಾಸ್ ಕೇಳಿದ್ದೆಲ್ಲ ಸಿಕ್ಕಿದೆ ಅವನಿಗೆ, ಕೇಳಿದ್ದೆಲ್ಲ ಕೇಳಿದ ಸಮಯದಲ್ಲಿ ಸಿಕ್ಕಿದೆ. ಬಟ್ ನೀವು ಇವಾಗ ಕೊಡ್ಸೋಕ್ಕಾಗ್ತಾ ಇಲ್ಲ, ಅವಾಗ ಏನಾಗ್ತಾನೆ ಅವನು? ಡಿಪ್ರೆಷನ್ಗೆ ಹೋಗ್ತಾನೆ. ದಟ್ಸ್ ವೈ ಈಗ ಮೊನ್ನೆ ನಮ್ಮೂರಲ್ಲೇ 2 ಸುಸೈಡ್ ಆಯ್ತು. ಮೇ ಬಿ ಲವ್ ಕೇಸು ಏನೋ ಇರಬೇಕು, ಸುಸೈಡ್ ಆಯ್ತು. ಯಾಕೆ ಅಂತ ಕೇಳಿದ್ರೆ, ಅವನಿಗೆ ಕಷ್ಟ ಬಂದಾಗ, ನಾನು ಬಯಸಿದ ಸಿಗದೇ ಇದ್ದಾಗ ಬದುಕೋದು ಹೇಗೆ ಅಂತ ನೀವು ಕಲಿಸ್ಲೇ ಇಲ್ಲ. ನೀವು ಕೊಡಿಸಿ ಬೇಡ ಅಂತ ಹೇಳ್ತಾ ಇಲ್ಲ, ನಿಮ್ಮ ಮಕ್ಕಳಿಗೋಸ್ಕರ ನೀವು ದುಡಿತಾ ಇರೋದು. ನೀವು ಇಡೀ ದಿನ ಕಷ್ಟಪಡ್ತಾ ಇರೋದೇ ಬಿಕಾಸ್ ಆಫ್ ನಿಮ್ಮ ಮಕ್ಕಳಿಗೋಸ್ಕರ. ಕೊಡಿಸಿ, ಆದರೆ ಅವನಿಗೆ ಆ ತಾಳ್ಮೆಯನ್ನು ಕಲಿಸ್ಕೊಡಿಸಿ. ಇವತ್ತು ಅವನು ಸೈಕಲ್ ಕೇಳ್ತಾನೆ, 1 ವರ್ಷ ಬಿಟ್ಟು ಕೊಡಿಸಿ. ಅಲ್ಲಿವರೆಗೂ ಆ ವಸ್ತು ಸಿಗದೇ ಇದ್ದಾಗ ಆ ತಾಳ್ಮೆ ಹೇಳೋದು ಬರಬೇಕು, ಆ ಸಹಿಷ್ಣುತೆ ಹೇಳೋದು ಬರಬೇಕು. ಆ ಸಹಿಸ್ಕೊಳ್ಳೋದು ಹೇಗೆ ಹೇಳೋದನ್ನ ಕಲಿಸಿ ಅವನಿಗೆ ಕೊಡಿಸಿ. ಆವಾಗ ಅವನು ತಾಳ್ಮೆ ಕಲ್ತ್ಕೋತಾನೆ. ಇದ್ಯಾವುದು ನೀವು ಹೇಳಿದ್ರಲ್ಲ, ಅಂಥದ್ದು ಯಾವುದು ಆಗೋದಿಲ್ಲ.